ಹಾಯ್ ನಮಸ್ಕಾರ. ಟ್ರೇಡರ್ ಜ್ಯೋತಿ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಯಾವ ಒಂದು ವಿಷಯದ ಬಗ್ಗೆ ಒಂದು ಸ್ವಲ್ಪ ಚರ್ಚೆಯನ್ನ ಮಾಡೋಣ ಅಂತಂದ್ರೆ, ನೀವೇನಾದ್ರೂ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಏನಾದ್ರೂ ಸ್ಟಾಕ್ಗಳನ್ನು ಹುಡುಕಾಡ್ತಾ ಇದ್ದೀರಾ? ಹಾಗಿದ್ರೆ ಈ ವಿಡಿಯೋ ನಿಮಗಾಗಿ ಅಂತ ಹೇಳ್ಬಹುದು. ಒಂದು ಒಳ್ಳೆಯ ಒಂದು ಬ್ರೇಕ್ಔಟ್ ಆಗಿರುವಂತ ಸ್ಟ್ರಾಂಗ್ ಆಗಿ ಬ್ರೇಕ್ಔಟ್ ಆಗಿರುವಂತ ಒಂದು ಸ್ಟಾಕ್ ಅನ್ನ ಈಗ ನಿಮ್ಗಾಗಿ ಸರ್ಚ್ ಮಾಡಿ ತಗೊಂಡ್ ಬಂದಿದ್ದೀನಿ. ಯಾವ ಒಂದು ಸ್ಟಾಕ್ ಅನ್ನೋದನ್ನ ಕೂಡ ಈಗ ನಿಮ್ಗೆ ಹೇಳ್ತೀನಿ, ಮತ್ತು ನೀವು ಎಲ್ಲಿ ಬೈ ಮಾಡ್ಬೇಕು, ಎಲ್ಲಿ ಸೆಲ್ ಮಾಡ್ಬೇಕು ಇದರಲ್ಲಿ ಈ ಸ್ಟಾಕ್ ನಲ್ಲಿ ಅನ್ನೋದು, ಮತ್ತು ನೀವೀಗ ಎಲ್ಲಿ ಎಕ್ಸಿಟ್ ಅಂದ್ರೆ ನಿಮ್ಗೆ ಎಷ್ಟು ಪಾಯಿಂಟ್ಗಳವರೆಗೆ ಇದರಲ್ಲಿ ಸಿಗ್ತದೆ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಈಗ ನಿಮಗೆ ಪೂರ್ತಿಯಾಗಿ ಹೇಳ್ತೀನಿ. ಅದಕ್ಕಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ. ಪೂರ್ತಿಯಾಗಿ ವಿಡಿಯೋ ನೋಡಿದ್ರೆ ನಿಮ್ಗೆ ಪೂರ್ಣವಾಗಿ ಇದರ ಬಗ್ಗೆ ಸಂಪೂರ್ಣವಾದ ಒಂದು ಮಾಹಿತಿ ಕೂಡ ಸಿಗ್ತದೆ. ಮತ್ತು ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಪ್ರೆಸ್ ಮಾಡಿ. ಇದರಿಂದ ನಾವು ಮಾಡುವಂತ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ ಕೂಡ ನಿಮ್ಗೆ ಬರ್ತದೆ. ಇದರಿಂದ ನಿಮ್ಗೆ ಒಂದು ಹೆಲ್ಪ್ ಆಗ್ಬಹುದು. ಓಕೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇದೊಂದು ಯಾವ ಒಂದು ಸ್ಟಾಕ್ ಅಂತ ನೋಡೋದಾದ್ರೆ, ಈಗ ಇದು ಗ್ಲೇನ್ಮಾರ್ಕ್ ಫಾರ್ಮಾಸ್ಯೂಟಿಕಲ್ ಇದೊಂದು ಸ್ಟಾಕ್ ಸ್ಟ್ರಾಂಗ್ ಆಗಿ ಬ್ರೇಕ್ಔಟ್ ಅನ್ನ ಕೊಟ್ಟಿರುವಂತ ಒಂದು ಸ್ಟಾಕ್ ಆಗಿದೆ. ಎಲ್ಲಿ ಬ್ರೇಕ್ಔಟ್ ಅನ್ನು ಕೊಟ್ಟಿದೆ ಅನ್ನೋದನ್ನ ಈಗ ನಿಮ್ಗೆ ತೋರಿಸ್ತೀನಿ. ನೀವು ಇದೇ ರೀತಿಯಾಗಿ ನಿಮ್ಮ ಒಂದು ಕಂಪ್ಯೂಟರ್ ನಲ್ಲಿ ನೀವು ಕೂಡ ಇದೇ ರೀತಿಯಾಗಿ ಡ್ರಾನ ಮಾಡ್ಕೋಬೇಕು. ಅಂದ್ರೆ ಈಗ ಡಿಮ್ಯಾಂಡ್ ಝೋನ್ ಅನ್ನ ಹಾಕೋಬೇಕಾಗ್ತದೆ, ಅವಾಗೆ ನಿಮ್ಗೆ ಗೊತ್ತಾಗ್ತದೆ. ಈಗ ಇದು ಅಂದ್ರೆ ಯಾವ ಒಂದು ಟೈಮ್ ಫ್ರೇಮ್ ಅನ್ನು ಯೂಸ್ ಮಾಡ್ಬೇಕಂದ್ರೆ, ನಾ ಇಲ್ಲಿ ಯೂಸ್ ಮಾಡಿದ್ದು ಲಾಂಗ್ ಟರ್ಮ್ ಆಗಿ ವೀಕ್ಲಿ ಟೈಮ್ ಫ್ರೇಮ್ ಅನ್ನ ಯೂಸ್ ಮಾಡಿದ್ದೀನಿ. ಇದ್ರಾಗಿ ನಮ್ಗೆ ಕನ್ಫರ್ಮ್ ಆಗಿ ಗೊತ್ತಾಗ್ಬಿಡ್ತದೆ. ನಾವೇನು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾ ಇರ್ತೀವಲ್ಲ, ನಾವು ವೀಕ್ಲಿ ಟೈಮ್ ಫ್ರೇಮ್ ಅನ್ನ ಯೂಸ್ ಮಾಡ್ಬೇಕಾಗ್ತದೆ. ಅದ್ರೊಳಗೆ ನಮ್ಗೆ ಕರೆಕ್ಟ್ ಆಗಿ ಒಂದು ಬ್ರೇಕ್ಔಟ್ ಆಗಿರುವುದು ನಮ್ಗೆ ಇದರಲ್ಲಿ ಗೊತ್ತಾಗ್ತದೆ. ಈಗ ನೋಡ್ರಿ, ಈಗ ಇಲ್ಲಿ ಇದೇನದಲ್ಲ ಡಿಮ್ಯಾಂಡ್ ಝೋನ್ ಮೇಲ್ಗಡೆ ಇಲ್ಲಿ ಬ್ರೇಕ್ಔಟ್ ಅನ್ನ ಒಂದು ಸ್ಟ್ರಾಂಗ್ ಆದ ಬ್ರೇಕ್ಔಟ್ ಅನ್ನ ಕೊಟ್ಟಿದೆ. ಆಮೇಲೆ ಮತ್ತೆ ರಿಟೆಸ್ಟ್ ಕೂಡ ಇಲ್ಲಿ ತಗೊಂಡಿದೆ. ಹಾಗಾಗಿ ಇದೊಂದು ಸ್ಟ್ರಾಂಗ್ ಆಗಿ ಬ್ರೇಕ್ಔಟ್ ಆಗಿರುವ ಒಂದು ಸ್ಟಾಕ್ ಆಗಿದೆ. ಗ್ಲೇನ್ಮಾರ್ಕ್ ಫಾರ್ಮಾಸ್ಯೂಟಿಕಲ್ ಗೆ ಸ್ಟ್ರಾಂಗ್ ಆಗಿ ಬ್ರೇಕ್ಔಟ್ ಆಗಿರುವ ಒಂದು ಸ್ಟಾಕ್ ಆಗಿರೋದ್ರಿಂದ ಇದರಲ್ಲಿ ನೀವು ಯಾವುದೇ ತೊಂದರೆ ಇಲ್ಲದೆ ಒಂದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು. ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ನೀವು ಇದರಲ್ಲಿ ಒಳ್ಳೆಯ ಒಂದು ಪ್ರಾಫಿಟ್ ಅನ್ನ ಕೂಡ ತಗೋಬಹುದು. ಈಗ ಏನಾದ್ರೂ ನೀವು ಈಗ ಮಾರ್ಕೆಟ್ ಪ್ರೈಸ್ ಏನಾಗಿದೆ ಅಂದ್ರೆ, ಮಾರ್ಕೆಟ್ ಪ್ರೈಸ್ ಇಲ್ಲಿ 1410 ಈಗ ನಡೆದಿರೋದು 1410. ನೀವೇನಾದ್ರೂ ಇಲ್ಲಿ ಬಾಯನ್ನ ಮಾಡಿದ್ರೆ, ಇದರಲ್ಲಿ ನೀವೇನಾದ್ರೂ ಈಗ ಬಾಯನ್ನ ಮಾಡಿದ್ರೆ ಎಲ್ಲಿ ನೀವು ಎಕ್ಸಿಟ್ ಅನ್ನ ಮಾಡ್ಕೋಬಹುದು ಹೇಳ್ತೀನಿ. ಈಗ ಎಲ್ಲಿ ಎಕ್ಸಿಟ್ ಅನ್ನ ಮಾಡ್ಕೋಬಹುದು ಅನ್ನೋದನ್ನ, ಎಲ್ಲಿ ಎಕ್ಸಿಟ್ ಮಾಡ್ಕೋಬಹುದು, ಎಲ್ಲಿ ನಿಮ್ಗೆ ಎಷ್ಟು ಪಾಯಿಂಟ್ಗಳವರೆಗೆ ಒಂದು ಪಾಯಿಂಟ್ ಪರ್ಸೆಂಟೇಜ್ ನಿಮ್ಗೆ ಇಲ್ಲಿ ಸಿಗ್ತದೆ ಲಾಂಗ್ ಟರ್ಮ್ ಅನ್ನು ಒಳಗೆ ಅಂತ ಹೇಳ್ತೀನಿ. ಈಗ ನಡೆದಿರೋದು ಮಾರ್ಕೆಟ್ ಪ್ರೈಸ್ 1410 ಆಗಿರೋದ್ರಿಂದ ನೀವೇನಾದ್ರೂ 1410 ಇಲ್ಲಿಂದ ಬೈ ಮಾಡಿದ್ರೆ ನಿಮಗೆ ಇಲ್ಲಿವರೆಗೆ ಎಷ್ಟು ಪಾಯಿಂಟ್ಗಳವರೆಗೆ ಇಲ್ಲಿ ನಿಮ್ಗೆ ಸಿಗ್ತದ ಅಂತ ಹೇಳಿದ್ರೆ 65.96 ಅಂದ್ರೆ ಆಲ್ಮೋಸ್ಟ್ 66% ವರೆಗೆ ಇಲ್ಲಿ ನಿಮ್ಗೆ ಲಾಂಗ್ ಟರ್ಮ್ ಒಳಗೆ ಇಲ್ಲಿ ನೀವು ಇಲ್ಲಿ ಅಮೌಂಟ್ ಅನ್ನ ಮಾಡ್ಕೋಬಹುದು. ಇಷ್ಟು ಪರ್ಸೆಂಟೇಜ್ ವರೆಗೆ ಇಲ್ಲಿ ಮಾರ್ಕೆಟ್ ಏರುದಿದೆ. ಏನ್ ರೆಸಿಸ್ಟೆಂಟ್ ಲೈನ್ ಅನ್ನ ಹಾಕಿದಿನಲ್ಲ, ಇಲ್ಲಿವರೆಗೆ ಮಾರ್ಕೆಟ್ ಏರುದಿದೆ. ಇಲ್ಲಿಗೆ ಬಂದ ಮೇಲೆ ನೀವು ಇಲ್ಲಿ ಎಕ್ಸಿಟ್ ಅನ್ನ ಮಾಡ್ಕೋಬಹುದು. ಇದೇ ರೀತಿಯಾಗಿ ನೀವು ನಿಮ್ಮ ಕಂಪ್ಯೂಟರ್ ನಲ್ಲಿ ಒಂದು ಗ್ರಾಫ್ ಅನ್ನ ಹಾಕೊಳ್ಳಿ. ಈ ರೀತಿಯಾಗಿ ರೆಸಿಸ್ಟೆಂಟ್ ಲೈನ್ ಮತ್ತೆ ಈಗ ಏನಿದು ಡಿಮ್ಯಾಂಡ್ ಝೋನ್ ಹಾಕಿದಿನಲ್ಲ, ಈ ರೀತಿ ಹಾಕೊಂಡ್ಮೇಲೆ ನಿಮ್ಗೆ ಇದರಲ್ಲಿ ಒಂದು ಕನ್ಫರ್ಮ್ ಆಗಿ ಗೊತ್ತಾಗ್ತದೆ. 1410 ಇದೇನ್ ಮಾರ್ಕೆಟ್ ಪ್ರೈಸ್ ಇದೆ ಇಲ್ಲ, ಇಲ್ಲಿಗೆ ನೀವು ಏನಾದ್ರೂ ಇಲ್ಲಿ ಬೈ ಮಾಡಿದ್ರೆ ನೀವು ಇಲ್ಲಿ 2500 ಇಲ್ಲೇನಿದೆ ಅಲ್ಲ ಈ ರೆಸ್ಟೆಂಟ್ ಲೈನಿಗೆ ನೀವು
ಟಚ್ ಆದ್ಮೇಲೆ ನೀವು ಇಲ್ಲಿ ಪ್ರಾಫಿಟ್ ಅನ್ನ ಬುಕ್ ಮಾಡ್ಕೋಬೇಕು. ಇಲ್ಲಿಕಂದ್ರೆ ನಾವು ಈಗೇನು ಮಾರ್ಕೆಟ್ ಈ ರೀತಿಯಾಗಿ ಕೂಡ ಇಲ್ಲಿಗೆ ಬಂದು ಕೂಡ ಟಚ್ ಆಗಬಹುದು. ಇಲ್ಲಿಕಂದ್ರೆ ಹೀಗೇನೆ ಇಲ್ಲಿನೂ ಕೂಡ ಆಗ್ಬಹುದು. ಆದ್ರೆ ಈ ರೆಸಿಡೆಂಟ್ ಲೈನಿಗೆ ಟಚ್ ಆದ್ಮೇಲೆ ನೀವು ನಿಮ್ಮ ಪ್ರಾಫಿಟ್ ಅನ್ನ ಬುಕಿಂಗ್ ಮಾಡ್ಕೋಬೇಕು. ಇದು ಲಾಂಗ್ ಟರ್ಮ್. ನೀವು 3-4 ತಿಂಗಳು ಇದ್ರೊಳಗೆ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ರೆ ನಿಮ್ಗೆ 66% ವರೆಗೆ ನೀವು ಇದರಲ್ಲಿ ಅರ್ನ್ ಅನ್ನ ಈಸಿಯಾಗಿ ಮಾಡ್ಬೋದು. ಅದಕ್ಕಾಗಿ ನಾ ಸರ್ಚ್ ಮಾಡ್ಲಿಕ್ಕಾಗಿ ನನ್ನ ಸ್ಟಾಕ್ಗಳೊಳಗೆ ನಾ ಸರ್ಚ್ ಮಾಡ್ಲಿಕ್ಕಾಗಿ ಇದೊಂದು ಕೂಡ ಒಂದು ಒಳ್ಳೆಯ ಸ್ಟಾಕ್ ಅನಿಸ್ತು. ಅದಕ್ಕಾಗಿ ನಾ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಮತ್ತು ಈಗ ನಾ ಮೊನ್ನೆ ಒಂದು LIC ಫೈನಾನ್ಸ್ ಹೌಸಿಂಗ್ ಬಗ್ಗೆ ಒಂದು ವಿಡಿಯೋನ ಮಾಡಿ ಹಾಕಿದ್ದೆ. ಈಗ ಅದರಲ್ಲಿ 4-5% ವರೆಗೆ ಈಗ ಅದು ಏರಿದೆ. ಈಗ ಆ ವಿಡಿಯೋ ಕೂಡ ಹೋಗಿ ನೀವು ನೋಡ್ಬೋದು. ಅದನ್ನು ಒಂದು ಒಳ್ಳೆಯ ಒಂದು ಸ್ಟ್ರಾಂಗ್ ಆಗಿರುವ ಒಂದು ಸ್ಟಾಕ್ ಆಗಿತ್ತು. ಅದಕ್ಕಾಗಿ ಆ ವಿಡಿಯೋನು ಕೂಡ ಮಾಡಿದ್ದೆ ನಾನು. ಅದೇ ರೀತಿಯಾಗಿ ಈ ಏನ್ ಸ್ಟಾಕ್ ಇದೆ ಇದು ತುಂಬಾನೇ ಸ್ಟ್ರಾಂಗ್ ಆಗಿರುವ ಸ್ಟಾಕ್ ಕೂಡ ಆಗಿದೆ. ಅದಕ್ಕಾಗಿ ಇದೊಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಯಾರಾದ್ರೂ ನೀವು ಇಂಟ್ರೆಸ್ಟೆಡ್ ಇದ್ರೆ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ಬೋದು. ಒಂದು ಒಳ್ಳೆಯ ಒಂದು ಪ್ರಾಫಿಟ್ ಅನ್ನ ತಗೋಬಹುದು. ಓಕೆ, ನಿಮ್ಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.